ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಹೊಸಕೆರೆ ಪಂಚಾಯಿತಿ ವ್ಯಾಪ್ತಿಯ ಅರೇಹಳ್ಳಿ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ದೊಡ್ಡಮ್ಮ ದೇವಿಯವರ ನೂತನ ದೇವಾಲಯ ಲೋಕಾರ್ಪಣೆಗೊಂಡಿತು. ಅಮ್ಮನವರಿಗೆ ಗಂಗಾ ಸ್ನಾನ, ಹೋಮ, ಹವನಗಳಿಂದ ಪೂಜಾ ಕೈಂಕರ್ಯ ನೆರವೇರಿಸಿ ಅಮ್ಮನವರಿಗೆ ಆರತಿ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ನಂತರ ಗ್ರಾಮದ ರೈತ ಮುಖಂಡ, ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ 2 ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ದು, ಹೊಸದಾಗಿ ಗ್ರಾಮ ದೇವತೆ ದೇವಸ್ಥಾನ ಕಟ್ಟಿರುವುದು ಸಂತಸದ ವಿಚಾರವಾಗಿದ್ದು, ಆದಿಶಕ್ತಿಯು ಗ್ರಾಮದ ಜನರಿಗೆ ಒಳಿತು ಮಾಡಲಿ ಎಂದು ಹೇಳಿದರು. ಒಂದು ಗ್ರಾಮ ದೇವತೆ ದೇವಸ್ಥಾನವನ್ನು ಇವತ್ತು ವಿಶೇಷವಾಗಿ ನಮ್ಮ ಊರಿನ ಗ್ರಾಮಸ್ಥರಾದ ವೆಂಕಟೇಶಪ್ಪ ಮತ್ತು ಮಂಜುನಾಥ್ ಮತ್ತು ಈ ದೇವಸ್ಥಾನದ ಗುಡಿಗೌಡರಾದ ಶಿವಣ್ಣನವರು ಅವರು ಸೇರ್ಕೊಂಡು ಮೂವರು ಇಡೀ ಗ್ರಾಮದಲ್ಲಿ ಎಲ್ಲರನ್ನ ಸಹಕಾರದೊಂದಿಗೆ ಇವತ್ತು ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಈ ಆದಿಶಕ್ತಿ ದೇವಿ ಎಲ್ಲರನ್ನೂ ಊರಿಗೆ ಯಾವುದೇ ರೋಗ ರುಜಿನ ಬರದಂತೆ ಈ ನಮ್ಮ ಇಡೀ ಗ್ರಾಮವನ್ನು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ 2 ಮಾತುಗಳು. ಈ ಸಂದರ್ಭದಲ್ಲಿ ಶಿವಾನಂದ್, ಬಿಜೆಪಿ ಮುಖಂಡರಾದ ಎಕೆಪಿ ರಾಜು, ಸಂಗನಹಳ್ಳಿ ಬಸವರಾಜು, ದೇವಸ್ಥಾನದ ಪೂಜಾರಿ ಮಂಜುನಾಥ್, ಬಸವರಾಜು, ಪಾಂಡುಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಒಂದು ಚರಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಈ ಒಂದು ಶುಭ ದಿವಸ ಶ್ರೀ ದೊಡ್ಡಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಬಂದಿರತಕ್ಕಂತಹ ಎಲ್ಲ ಸದ್ಭಕ್ತರಿಗೆ ಆ ಭಗವತಿ ದೊಡ್ಡಮ್ಮ ದೇವಿಯರು ಅನುಗ್ರಹವನ್ನು ಮಾಡಲಿಬದಾಗಿ ನಮ್ಮ ಕಡೆ ಪುರೋಹಿತರ ವರ್ಗದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು ವರ್ಷಗಳಿಂದ ಏನು ದೇವರ ದೇವಸ್ಥಾನ ಇರಲಿಲ್ಲ. ಇದೀಗ ನಮ್ಮ ಅಪ್ಪನ ಸಂಬಂಧಿಕರು ಎಲ್ಲ ಸೇರಿ ಹಿಂದೂ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಅದು ದೇವರ ಹೆಸರು ದೊಡ್ಡಮ್ಮ ದೇವಿ ಅಂತ. ನಮ್ಮ ಅಣ್ಣ ಎಲ್ಲ ಫುಲ್ಲು ಸಹಾಯ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಅರೇಹಳ್ಳಿ ಗ್ರಾಮ ಶ್ರೀ ಮಾತಂಗೇಶ್ವರಿ ದೊಡ್ಡಮ್ಮ ಪೂಜಾರರು. ಶ್ರೀ ದೊಡ್ಡಮ್ಮ ದೇವರದು ನೂತನ ಆರಂಭ, ಇದು ಮೊದಲನೇ ವರ್ಷದ್ದು. ದೇವರು ಹೊಸದಾಗಿ ಹೆಣ್ಣು ಮಾಡಿದ್ದೇವೆ. ಎಲ್ಲರೂ ಊರೆಲ್ಲ ಸೇರ್ಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನೆರವೇರಿಸಿದ್ದಾರೆ. ಎಲ್ಲ ಗ್ರಾಮಕ್ಕೂ ನಮ್ಮ ಅರೇಹಳ್ಳಿ ಗ್ರಾಮ ಎಲ್ಲ ಗ್ರಾಮ ಆಂಜನೇಯ ಎಲ್ಲಕ್ಕೂ ಒಂದು ಇದಾಗಿ ಆಶೀರ್ವಾದ ಇರಲಿ. ಮಾತಂಗೇಶ್ವರಿ, ಮುನೇಶ್ವರ, ಆಂಜನೇಯ ಸ್ವಾಮಿ, ಕರೆಗೊಂಡಳ್ಳಿ ಆಂಜನೇಯ ಸ್ವಾಮಿ ಎಲ್ಲ ಸದ್ಭಕ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ದಾರೆ.